ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JMS ಕಾರ್ ಮೋಡಿಫೈರ್ಸ್. ಇವತ್ತೊಂದು ಹೊಸ ವೆಹಿಕಲ್ ಜೊತೆಗೆ ಹೊಸ ವಿಡಿಯೋ ಎಲ್ಲ ಒಂದು ಡಿಫ್ರೆಂಟ್ ವಿಡಿಯೋ ಅಂತ ಹೇಳ್ಬೋದು. ಸೊ ಈ ವೆಹಿಕಲ್, ಈ ರಾಕ್ಸ್ ನ ನೀವು ತುಂಬಾ ವಿಡಿಯೋಸ್ ನಮ್ದು ತಾರ್ ಮತ್ತೆ ತಾರ್ ರಾಕ್ಸ್ ನೋಡಿರ್ತೀರಾ. ಬಟ್ ಈ ವೆಹಿಕಲ್ ತುಂಬಾ ಡಿಫ್ರೆಂಟ್ ಆಗಿ ಬಿಲ್ಟ್ ಮಾಡಿದೀವಿ. ಅಂಡ್ ದೆನ್ ಇದ್ರಲ್ಲಿ ಆಗಿರೋ ಬಜೆಟ್ ಕೇಳಿದ್ರೆ ಶಾಕ್ ಆಗ್ತೀರಾ. ಯಾಕೆ ಅಂತಂದ್ರೆ ಇದರಲ್ಲಿ ಆಗಿರೋ ಬಜೆಟ್ ಗೆ, ಇದರಲ್ಲಿ ಖರ್ಚು ಮಾಡಿರುವಂತ ಮಾಡಿಫಿಕೇಶನ್ ಗೆ ಇನ್ನೊಂದು ತಾರೇ ಪರ್ಚೇಸ್ ಮಾಡಬಹುದಿತ್ತು. ಹೌದು, ಶಾಕ್ ಆಗ್ತಾ ಇದೀರಲ್ಲ? ಹೌದು, ಇದರಲ್ಲಿ ಅಷ್ಟು ಸ್ಪೆಂಡ್ ಮಾಡಿದೀವಿ. ಅಂದ್ರೆ ಅಷ್ಟೊಂದು ಸ್ಪೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಹಾಕಿದೀವಿ, ಒಂದು ಡಿಫ್ರೆಂಟ್ ಮಾಡಿಫಿಕೇಶನ್ ಮಾಡಿದೀವಿ. ಸೊ ಲೇಟ್ ಮಾಡೋದು ಬೇಡ, ಏನೇನ್ ಮಾಡಿದೀವಿ ಅಂತ ಪ್ರತಿಯೊಂದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವೆಹಿಕಲ್ ಕಲರ್ ನ ಫಸ್ಟ್ ನೀವು ನೋಡ್ತು ಅಂತಂದ್ರೆ ಕಂಪ್ನಿಯಿಂದ ಮಹೇಂದ್ರ ಇಂದ ಬಂದಿರುವಂತ ಈ ವೆಹಿಕಲ್ ಕಲರ್ ಅಲ್ಲ ಇದು. ಸೊ ಇದನ್ನ ನಾವು ಬ್ಲಾಕ್ ಕಲರ್ ಇದಂತ, ಗ್ಲಾಸಿ ಬ್ಲಾಕ್ ಇದಂತ ವೆಹಿಕಲ್ ನ ನಾವು ಜಪಾಸ್ ಅವರ 7 years PPF ನ ಯೂಸ್ ಮಾಡಿ ಮ್ಯಾಟ್ ಬ್ಲಾಕ್ ಗೆ ಚೇಂಜ್ ಮಾಡಿದೀವಿ. ಸೊ ವೆಹಿಕಲ್ ಲುಕ್ ನ ನೋಡ್ತಾ ಇರ್ಬೋದು, ಒಂದು ರಾ ಲುಕ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅಂಡ್ ದೆನ್ ಈ PPF ಅಲ್ಲಿ ನಿಮಗೆ 7 years ಆಲ್ ಇನ್ ವಾರಂಟಿ ಇರೋದ್ರಿಂದ ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಬೇಕಾದ್ರೂ ವಾರಂಟಿನ ಕ್ಲೈಮ್ ಮಾಡಬಹುದು. ಅಷ್ಟೇ ಅಲ್ಲದೆ ಫ್ರಂಟ್ ಪ್ರೊಫೈಲ್ ಅಂತ ಬಂದ್ರೆ ಈ ವೆಹಿಕಲ್ ಅಲ್ಲಿ ಪ್ರೋಮೆನ್ ಅವರ ಮಾರ್ಕ್ 1 ಬಂಪರ್ ನ ಯೂಸ್ ಮಾಡಿದೀವಿ. ಸೊ ಪ್ರೋಮೆನ್ ಅಲ್ಲಿ ನಾರ್ಮಲ್ ಆಗಿ ನಿಮಗೆ ಮಾರ್ಕ್ 1 ಮಾರ್ಕ್ 2 ಎರಡು ಆಪ್ಷನ್ ಇದ್ದು, ಸೊ ಈ ವೆಹಿಕಲ್ ಒಂದು ಫುಲ್ಲಿ ಲೋಡೆಡ್ ತರ ಕಾಣಿಸ್ಬೇಕು ಅಂತ ಈ ವೆಹಿಕಲ್ ನಾವು ಮಾರ್ಕ್ 1 ಬಂಪರ್ ನ ಚೂಸ್ ಮಾಡಿದೀವಿ. ಅಷ್ಟೇ ಅಲ್ಲದೆ ಪ್ರೋಮೆನ್ ಏನ್ ಬ್ಯಾಡ್ಜಿಂಗ್ ಇತ್ತು, ಏನ್ ಲೋಗೋ ಇತ್ತು, ಆ ಪ್ಲೇಸ್ ಅಲ್ಲಿ ನಾವು ಕಸ್ಟಮರ್ ಲೋಗೋನ ನಾವು ಕಸ್ಟಮೈಸ್ ಮಾಡಿ ಇನ್ಸ್ಟಾಲೇಷನ್ ಸಹ ಮಾಡಿದೀವಿ. ಅಷ್ಟೇ ಅಲ್ಲದೆ ಫ್ರಂಟ್ ಪ್ರೊಫೈಲ್ ಅಲ್ಲಿ ನೀವು ಪ್ರೋಮೆನ್ ಬಂಪರ್ ಹಾಕಿದ ಮೇಲೆ ಗ್ರಿಲ್ ಅಂತೂ ಚೇಂಜ್ ಮಾಡ್ಲೇಬೇಕು. ಸೊ ಯಾವಾಗ್ಲೂ ಎಲ್ಲಾ ವಿಡಿಯೋಸ್ ಅಲ್ಲೂ ನೀವು ನಾರ್ಮಲ್ ಆಗಿ ರೆಗ್ಯುಲರ್ ಗ್ರಿಲ್ ನೋಡ್ತಾ ಇರ್ತೀರಾ. ರ್ಯಾಂಗ್ಲರ್ ಆಗ್ಬೋದು, ರೂಬಿಕಾನ್ ಆಗ್ಬೋದು, ಆಂಗ್ರಿ ಬರ್ಡ್ ಆಗ್ಬೋದು, ಈ ತರ ಗ್ರಿಲ್ ನ, ಗ್ಲಾಸಿ ಗ್ರಿಲ್ ನ ನೋಡ್ತಾ ಇರ್ತೀರಾ. ಸೊ ನಾವು ಮ್ಯಾಟ್ PPF ಮಾಡೋದ್ರಿಂದ ಅದಕ್ಕೆ ಮ್ಯಾಚ್ ಆಗ್ಬೇಕು ಅಂತ ಹೇಳಿ ಇದರಲ್ಲಿ ಯೂಸ್ ಮಾಡೋದು ಬಂದು ನಾವು ಬಿಮ್ರಾ ಅವರ 3.0 ಗ್ರಿಲ್. ಅದು ಸಹ ಒಂದು ಮ್ಯಾಟ್ ಫಿನಿಶ್ ಇದೆ. ಅಂಡ್ ದೆನ್ ಫ್ರಂಟ್ ಅಲ್ಲಿ ಒಂದು ಮೆಟಲ್ ಲುಕ್ ನ ಕೊಟ್ಟಿರೋದ್ರಿಂದ ಒಂದು ಅಗ್ರೆಸಿವ್ ಲುಕ್ ಕೊಟ್ಟಿದೆ ಅಂತ ಹೇಳ್ಬೋದು ವೆಹಿಕಲ್ ಗೆ. ಅಷ್ಟೇ ಅಲ್ಲದೆ ಫಾಗ್ ಅಲ್ಲಿ ಡ್ರೈವ್ ಮಾಡೋದಕ್ಕೆ ಈ ವೆಹಿಕಲ್ ಅಲ್ಲಿ ಯೂಸ್ ಮಾಡೋದು ಬಂದು ನಾವು ಜಿನೋಮ್ ಅವರ GS3 Pro ಅನ್ನೋ ಫಾಗ್ ಪ್ರೊಜೆಕ್ಟರ್ ನ ಯೂಸ್ ಮಾಡಿದೀವಿ. ಇದು ನಿಮಗೆ 160 ವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಲೇಸರ್ ಎಲ್ಲೋ ಬರೋದ್ರಿಂದ ನಿಮಗೆ ಎಲ್ಲಾ ವೆದರ್ ಆರಾಮಾಗಿ ವೆಹಿಕಲ್ ನ ಡ್ರೈವ್ ಮಾಡಬಹುದು. ಅಂಡ್ ದೆನ್ 160 ವ್ಯಾಟ್ ಇರೋದ್ರಿಂದ ಎನಫ್ ಪವರ್ ಅಂತ ಹೇಳ್ಬೋದು. ಆರಾಮಾಗಿ ನೀವು ನೈಟ್ ಡ್ರೈವ್ ನ ಸೇಫ್ ಆಗಿ ಡ್ರೈವ್ ಮಾಡಬಹುದು. ಅಷ್ಟೇ ಅಲ್ಲದೆ ಫ್ರಂಟ್ ಲುಕ್ ಅಂತ ಬಂದಾಗ ಆಲ್ ಓವರ್ ಇಂಡಿಯಾದಲ್ಲಿ ಯಾವುದೇ ವೆಹಿಕಲ್ ಅಲ್ಲೂ ಹೆಡ್ಲೈಟ್ ಪ್ರೊಜೆಕ್ಟರ್ ನ ಇನ್ಸ್ಟಾಲೇಷನ್ ಮಾಡಿಲ್ಲ. ಈ ವೆಹಿಕಲ್ ಅಲ್ಲಿ, ಅದು ಈ ರಾಕ್ಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೀಲ್ಡ್ ಹೆಡ್ಲೈಟ್ ಬರೋದ್ರಿಂದ ಸೊ ಈ ವೆಹಿಕಲ್ ಅಲ್ಲಿ ನಾವು ಹೆಡ್ಲೈಟ್ ಪ್ರೊಜೆಕ್ಟರ್ ಸಹ ಇನ್ಸ್ಟಾಲೇಷನ್ ಮಾಡಿದ್ವಿ. ಅದು ಸಹ ಜಿನೋಮ್ ಅವರ ಲೇಸರ್ ಪ್ರೊಜೆಕ್ಟರ್ಸ್. ಇದರಲ್ಲಿ ನಿಮಗೆ 140 ವ್ಯಾಟ್ ಜೊತೆಗೆ 19,000 ಲೂಮಿಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎಲ್ಲಾ ವೆದರ್ ಆರಾಮಾಗಿ ಡ್ರೈವ್ ಮಾಡಬಹುದು. ನಿಮ್ಮ ರಾಕ್ಸ್ ಅಲ್ಲಿ ಸೀಲ್ಡ್ ಹೆಡ್ಲೈಟ್ ಇದೆ, ಬಲ್ಬ್ ಚೇಂಜ್ ಮಾಡೋ ಆಪ್ಷನ್ ಇಲ್ಲ ಅನ್ನೋ ಟೆನ್ಷನ್ ಬೇಡ. GMS ವಿಸಿಟ್ ಮಾಡ್ತು ಅಂತಂದ್ರೆ ಅದರಲ್ಲೂ ಸಹ ನಾವು ಹೆಡ್ಲೈಟ್ ಪ್ರೊಜೆಕ್ಟರ್ ಇನ್ಸ್ಟಾಲೇಷನ್ ಮಾಡಬಹುದು. ಅಷ್ಟೇ ಅಲ್ಲದೆ ಟಾಪ್ ಎಂಡ್ ಅಲ್ಲಿ ನಿಮಗೆ ರೆಗ್ಯುಲರ್ DRL ಎಲ್ಲ ಕೊಟ್ಟಿರ್ತಾರೆ, ವೈಟ್ DRL ಎಲ್ಲ ಕೊಟ್ಟಿರ್ತಾರೆ. ಯಾವುದೇ ರೀತಿ ಲುಕ್ ಎನ್ಹಾನ್ಸ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು RGB DRL ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಇದು ನಿಮಗೆ RGB ಆಪ್ಷನ್ ಇದ್ದು ಮೊಬೈಲ್ ಆಪ್ ಕಂಟ್ರೋಲ್ ಬರೋದ್ರಿಂದ ನಿಮಗೆ ಬೇಕಾಗಿರುವಂತ ಯಾವುದೇ ಕಲರ್ ನ ನೀವೇ ಚೂಸ್ ಮಾಡಿ ಸೆಟ್ ಮಾಡಬಹುದು. ಸೊ ಅಂಡ್ ದೆನ್ ಯಾವುದೇ ರೀತಿ ಪ್ಯಾಟರ್ನ್ ಬೇಕಾದ್ರೂ ಸಹ ಮಲ್ಟಿ ಕಲರ್ ಪ್ಯಾಟರ್ನ್ ಅಲ್ಲಿ ಸಹ ನೀವು ಚೂಸ್ ಮಾಡಿ ಸೆಟ್ ಮಾಡಬಹುದು. ವೆಹಿಕಲ್ ಗೆ ಇದೊಂದು ಅಡಿಷನಲ್ ಲುಕ್ ಅಂತ ಹೇಳ್ಬೋದು. ಅಂಡ್ ದೆನ್ ಇಂಡಿಕೇಟರ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಇದು ಆರೆಂಜ್ ಆಗಿ ಸಹ ಚೇಂಜ್ ಆಗುತ್ತೆ. ಅಷ್ಟೇ ಅಲ್ಲದೆ ಫ್ರಂಟ್ ಪ್ರೊಫೈಲ್ ಅಲ್ಲಿ ನಿಮಗೆ ತುಂಬಾ ಐಟಮ್ಸ್ ಗಳನ್ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಾನೆಟ್ ಅಲ್ಲಿ ನೀವು ನೋಡ್ತಾ ಇರಬಹುದು ಪ್ರೋಮೆನ್ ಅವರ LED ಬಾರ್ ಮೌಂಟ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಅದ್ರೊಳಗಡೆ ನಾವು 20 ಇಂಚ್ ಹೈಪರ್ ಲಿಂಕ್ ಅವರ LED ಬಾರ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ರೋಡ್ ಅಲ್ಲಿ ನಿಮ್ಗೆ ಬಾರ್ ಲೈಟ್ 20 ಇಂಚ್ ಬಾರ್ ಲೈಟ್ ಇರೋದ್ರಿಂದ ಒಂದು ಲುಕ್ ಗೂ ಹೆಲ್ಪ್ ಆಗುತ್ತೆ, ಇನ್ನೊಂದು ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸಹ ಕೊಡುತ್ತೆ. ಸೊ ಈ ಹೈಪರ್ ಲಿಂಕ್ ಬಂದು ನಿಮ್ಗೆ ರಿಮೋಟ್ ಅಲ್ಲಿ ನೀವು ಕಂಟ್ರೋಲ್ ಮಾಡಬಹುದು. ವೈಟ್ ಲೈಟ್ ಬರುತ್ತೆ, ಅಂಡ್ ದೆನ್ ಯೆಲ್ಲೋ ಬರೋದ್ರಿಂದ, ಜೊತೆಗೆ ವೈಟ್ ಅಂಡ್ ಯೆಲ್ಲೋ ಕಾಂಬಿನೇಷನ್ ಅಲ್ಲೂ ಬರುತ್ತೆ. ವಿತ್ ಫ್ಲಾಶರ್ ಆಪ್ಷನ್ ಇರೋದ್ರಿಂದ ಎಲ್ಲಾ ವೆದರ್ ಆರಾಮಾಗಿ ವೆಹಿಕಲ್ ನ ಡ್ರೈವ್ ಮಾಡಬಹುದು. ಅಂಡ್ ದೆನ್ ಅದೇ ಅಷ್ಟೇ ಅಲ್ಲದೆ ಅಡಿಷನಲ್ ಆಗಿ ನಾವು ಆಫ್ ರೋಡಿಂಗ್ ಅಲ್ಲಿ ಹೆಲ್ಪ್ ಆಗಬೇಕು ಅಂತ ಪ್ರೋಮೆನ್ ಅವರ ರೊಟೇಟಬಲ್ ಕ್ಲಾಂಪ್ ನ ಅಪ್ಗ್ರೇಡೇಷನ್ ಮಾಡಿ ಅದಕ್ಕೆ ನಾವು ಹೈಪರ್ ಲಿಂಕ್ ಅವರ 2 ಆಕ್ಸಲ್ ಲೈಟ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಇದರಲ್ಲೂ ಸಹ ನೀವು ಇಂಡಿಕೇಟರ್ ಹಾಕಿದ್ರೆ DRL ಆರೆಂಜ್ ಬರುತ್ತೆ. ಅಂಡ್ ದೆನ್ ಇದರಲ್ಲಿ ನಿಮಗೆ ಕ್ಯಾಪ್ ಇರೋದ್ರಿಂದ ನಿಮ್ಗೆ ಪೊಲೀಸ್ ಅವ್ರದ್ದು ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಅಂಡ್ ದೆನ್ ಕ್ಯಾಪ್ ನ ಓಪನ್ ಮಾಡಿ ನೀವು ಎಲ್ಲಾ ವೆದರ್ ಆರಾಮಾಗಿ ವೆಹಿಕಲ್ ನ ಡ್ರೈವ್ ಮಾಡಬಹುದು. ಜೊತೆಗೆ ಇದರಲ್ಲಿ ನಿಮಗೆ ಎಲ್ಲೋ ಫಿಲ್ಟರ್ ನ ಕೊಟ್ಟಿರೋದ್ರಿಂದ ಫಾಗ್ ಅಲ್ಲೂ ಸಹ ಆರಾಮಾಗಿ ಡ್ರೈವ್ ಮಾಡಬಹುದು. ಅಷ್ಟೇ ಅಲ್ಲದೆ ಮೇಲ್ಗಡೆ ನೀವು ರೂಫ್ ಅಲ್ಲಿ ನೋಡ್ಬೇಕು ಅಂತಂದಾಗ ಡಿಫೆಂಡರ್ ಲೈಟ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಈ ಡಿಫೆಂಡರ್ ಲೈಟ್ ರೆಗ್ಯುಲರ್ ಆಗಿ ಫಸ್ಟ್ ಬರ್ತಿದ್ದಂತ ಯೂನಿವರ್ಸಲ್ ಡಿಫೆಂಡರ್ ಲೈಟ್ ಅಲ್ಲ. ಸೊ ಯೂನಿವರ್ಸಲ್ ಡಿಫೆಂಡರ್ ಲೈಟ್ ಅಲ್ಲಿ ನೀವು ತಾರಿಗೂ ಹಾಕ್ಬೋದಿತ್ತು, ತಾರ್ ರಾಕ್ಸ್ಗೂ ಹಾಕ್ಬೋದಿತ್ತು. ಈ ಡಿಫೆಂಡರ್ ಲೈಟ್ ಬಂದು ಸ್ಪೆಸಿಫಿಕ್ ತಾರ್ ರಾಕ್ಸ್ ಗೆ ಹಾಕಿರೋದು. ಅಂಡ್ ದೆನ್ ಬೇರೆ ಡಿಫೆಂಡರ್ ಗಿಂತ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಿಮಗೆ ಇಂಡಿಕೇಟರ್ ಕನೆಕ್ಷನ್ ಸಹ ಕೊಟ್ಟಿದ್ದಾನೆ. ಸೊ ಮೇಲೆ ಡಿಫೆಂಡರ್ ಸಹ ನಿಮ್ಗೆ ಇಂಡಿಕೇಟರ್ ಹಾಕಿದಾಗ ಇಂಡಿಕೇಟರ್ ಲೈಟ್ ಸಹ ಟರ್ನ್ ಆಗುತ್ತೆ. ಅಂಡ್ ದೆನ್ ಸೈಡ್ ಪ್ರೊಫೈಲ್ ಅಂತ ಬಂದ್ರೆ ಈ ವೆಹಿಕಲ್ ಅಲ್ಲಿ ನಾರ್ಮಲ್ ಆಗಿ ಮಾಡಿಫಿಕೇಶನ್ ಅಂತ ಬಂದಾಗ ಎಲ್ಲರೂ ಬ್ರಾಡ್ ಟೈರ್ಸ್, ಬ್ರಾಡ್ ಅಲೈಸ್, ದೊಡ್ಡ ಸೈಜ್ ಟೈರ್ಸ್ ಗಳನ್ನ ಅಪ್ಗ್ರೇಡೇಷನ್ ಮಾಡ್ತಾರೆ. ಅದು ನೀವು ಲುಕ್ ನ ನೋಡ್ಕೊಬಹುದು. ಬಟ್ ರೋಡ್ ಅಲ್ಲಿ ಡ್ರೈವ್ ಮಾಡ್ಬೇಕಂತಾಗ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ವೆಹಿಕಲ್ ನಾವು 18 ಇಂಚ್ ಬ್ಲಾಕ್ ರೈನ್ ಅಲಾಯ್ಸ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಸಹ ನಿಮ್ಗೆ 9J ವಿಡ್ತ್ ಅಲ್ಲಿ ಬರುತ್ತೆ. ಅಂಡ್ ದೆನ್ ಇದಕ್ಕೆ ನಾವು ಟೈರ್ ಅಂತ ಬಂದಾಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಅನ್ಬ್ರಾಂಡೆಡ್ ಚೈನೀಸ್ ಟೈರ್ ಗಳು ತುಂಬಾ ಇದೆ ಇವತ್ತು. ಬಟ್ ಇದರಲ್ಲಿ ನಾವು ಚೂಸ್ ಮಾಡಿರೋದು ಬಂದು ಮ್ಯಾಕ್ಸಿಸ್ ಅವರ ಬ್ರ್ಯಾಂಡ್ ನ ಚೂಸ್ ಮಾಡಿದ್ವಿ. ಸೊ ಸ್ಟಾಕ್ ಟೈರ್ ನಿಮ್ಗೆ 255 ಸೈಜ್ ಬರುತ್ತೆ. ಅಂಡ್ ದೆನ್ ಇದರಲ್ಲಿ ನಾವು ಯೂಸ್ ಮಾಡೋದು ಬಂದು 265 ಸೈಜ್.
ಸ್ವಲ್ಪ ಬ್ರಾಡರ್ ನ ಯೂಸ್ ಮಾಡೋದ್ರಿಂದ ನೀವು ರೋಡ್ ಅಲ್ಲಿ ಸೇಫ್ ಆಗೂ ಡ್ರೈವ್ ಮಾಡಬಹುದು. ಅಂಡ್ ದೆನ್ ಅಷ್ಟೇ ಅಲ್ಲದೆ ವಿಡ್ತ್ ಬರೋದ್ರಿಂದ ಲುಕ್ಗೂ ಎನ್ಹಾನ್ಸ್ ಆಗುತ್ತೆ. ಅಂಡ್ ದೆನ್ ಈ ವೆಹಿಕಲ್ ಅಲ್ಲಿ ಈ ಟೈರ್ ಬಂದು ನಿಮಗೆ ಆಲ್ಟರ್ನೇಟ್ ಟೈರ್ ಆಗಿದ್ದು ಎಲ್ಲಾ ರೋಡ್ ಕಂಡೀಷನ್ ಅಲ್ಲೂ ನೀವು ಇದನ್ನ ಯೂಸ್ ಮಾಡಬಹುದು. ಅಂಡ್ ದೆನ್ ಅಷ್ಟೇ ಅಲ್ಲದೆ ಸೈಡ್ ಅಲ್ಲಿ ನೀವು ನೋಡ್ತಿರೋ ಹಾಗೆ ತಾರ್ ಅಥವಾ ತಾರ್ ರಾಕ್ಸ್ ಅಂತ ಬಂದಾಗ ಆಫ್ ರೋಡಿಂಗ್ ವೆಹಿಕಲ್ ಆಗಿದ್ದು ಕಂಪ್ನಿಯಿಂದ ಕೊಟ್ಟಿದ್ದಂತ ನಾರ್ಮಲ್ ಬೇಸಿಕ್ ಒಂದು ಬೇಸ್ ಕ್ವಾಲಿಟಿಯಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಬರುವಂತ ಅಥವಾ ಫೈಬರ್ ಅಲ್ಲಿ ಬರುವಂತ ಫುಡ್ ಸ್ಟೆಪ್ ನ ರಿಮೂವ್ ಮಾಡಿ ಇದರಲ್ಲಿ ನಾವು ಪ್ರೋಮ್ಯಾನ್ ಅವರ ಮೆಟಲ್ ಫುಡ್ ಸ್ಟೆಪ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಸಹ ನಿಮ್ಗೆ ಇಂಡಿಕೇಶನ್ ಸಹ ಬರೋದ್ರಿಂದ ನಿಮ್ಗೆ ಬಿಡ್ತಿದೆ ಅನ್ನೋ ಟೆನ್ಷನ್ ಬೇಡ. ನೈಟ್ ಅಲ್ಲಿ ಡ್ರೈವ್ ಮಾಡುವಾಗ ಲುಕ್ ಬರುತ್ತೆ ಅಂಡ್ ದೆನ್ ಸೇಫ್ಟಿನೂ ಕೊಡುತ್ತೆ. ಅಂಡ್ ದೆನ್ ಮೆಟಲ್ ಫುಡ್ ಸ್ಟೆಪ್ ಇರೋದ್ರಿಂದ ಆಫ್ ರೋಡಿಂಗ್ ಅಲ್ಲಿ ಡ್ರೈವ್ ಮಾಡುವಾಗ ಯಾವುದೇ ರೀತಿ ಫುಡ್ ಸ್ಟೆಪ್ ಗೆ ಪ್ರಾಬ್ಲಮ್ ಆಗೋದಿಲ್ಲ. ಅಂಡ್ ದೆನ್ ಸೇಫ್ ಆಗಿ ಸಹ ಡ್ರೈವ್ ಮಾಡಬಹುದು. ಅಷ್ಟೇ ಅಲ್ಲದೆ ಆಫ್ ರೋಡಿಂಗ್ ಅಲ್ಲಿ ಹೆಲ್ಪ್ ಆಗ್ಬೇಕಂತ ಈ ವೆಹಿಕಲ್ ಅಲ್ಲಿ ನಾವು ಪ್ರಾಡ್ ಅವರ ಕಂಪ್ಲೀಟ್ ಅಂಡರ್ ಬಾಡಿ ಪ್ರೊಟೆಕ್ಷನ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದು ನಿಮ್ಗೆ ರೇಡಿಯೇಟರ್ ಗಾರ್ಡ್ ಆಗ್ಬಹುದು, ಇಂಜಿನ್ ಆಗ್ಬಹುದು, ಟ್ರಾನ್ಸ್ಮಿಷನ್ ಆಗ್ಬಹುದು, ಫ್ಯೂಯಲ್ ಆಗ್ಬಹುದು, ಡೆಫ್ ಗಾರ್ಡ್ ಆಗ್ಬಹುದು. ಇಷ್ಟನ್ನು ಕವರ್ ಮಾಡೋದ್ರಿಂದ ಕಂಪ್ಲೀಟ್ ಅಂಡರ್ ಬಾಡಿ ಪ್ರೊಟೆಕ್ಷನ್ ಆಗಿರೋದ್ರಿಂದ ಯಾವುದೇ ರೀತಿ ಕಲ್ಲು ಹೊಡಿತೋ ಅಥವಾ ಏನೋ ಡ್ಯಾಮೇಜ್ ಆಯ್ತು ಅನ್ನೋ ಟೆನ್ಷನ್ ಇರೋದಿಲ್ಲ. ನೀವು ಸಹ ಆಫ್ ರೋಡ್ ನ ಆರಾಮಾಗಿ ವೆಹಿಕಲ್ ನ ಡ್ರೈವ್ ಮಾಡಬಹುದು. ಇನ್ನು ಅಷ್ಟೇ ಅಲ್ಲದೆ ಸೈಡ್ ಲುಕ್ ಅಂತ ಬಂದಾಗ ನಿಮ್ಗೆ ರೆಗ್ಯುಲರ್ ಆಗಿ ನೀವು ಮೆಟಲ್ ಇಂಜಸ್ ನ ನೋಡಿರ್ತೀರ, ಪ್ರೋಮ್ಯಾನ್ ಆಗ್ಬಹುದು ಅಥವಾ ಪ್ರಾಡ್ ಆಗ್ಬಹುದು ಅಥವಾ ಬಿಮ್ರಾದ್ ಆಗ್ಬಹುದು. ಬಟ್ ಈ ವೆಹಿಕಲ್ ಒಂದು ಡಿಫರೆಂಟ್ ಆಗಿರ್ಬೇಕು ಅಂತ ORM ಸೈಡ್ ಇಂಜಿನ್ ನ ಯೂಸ್ ಮಾಡಿದೀವಿ ನಾವು. ಇದು ORM ಅಂದ್ರೆ ನಿಮ್ಗೆ ಆಫ್ ರೋಡ್ ಮ್ಯೂಟೆಂಟ್ಸ್ ಅಂತ ಈ ಬ್ರ್ಯಾಂಡ್, ಆಸ್ಟ್ರೇಲಿಯನ್ ಬ್ರ್ಯಾಂಡ್. ಈ ಬ್ರ್ಯಾಂಡ್ ನಾವು ಸೈಡ್ ಇಂಜಸ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಅಂಡ್ ದೆನ್ ರೆಗ್ಯುಲರ್ ಆಗಿ ಇಂಜಸ್ ಅಲ್ಲಿ ನೀವು ಹತ್ತಬೇಕಾದಾಗ ಸ್ಲಿಪ್ ಆಗುತ್ತೆ ಬೇರೆ ಇಂಜಸ್ ಗಳಲ್ಲಿ. ಬಟ್ ಇದರಲ್ಲಿ ನಿಮ್ಗೆ ಸ್ಲಿಪ್ ಆಗದ ರೀತಿ ಒಂದು ರಬ್ಬರ್ ಪ್ಯಾಡ್ ಸಹ ಕೊಟ್ಟಿದ್ದಾರೆ. ಅಂಡ್ ದೆನ್ ಲುಕ್ ನ ನೀವು ನೋಡ್ತಾ ಇರಬಹುದು, ಒಂದು ಕಂಪ್ಲೀಟ್ ವೆಯ್ಟ್ ಲೆಸ್ ಇದೆ. ಅಂಡ್ ದೆನ್ ಅಲ್ಯೂಮಿನಿಯಂ ಬಾಡಿ ಕೊಟ್ಟಿರೋದ್ರಿಂದ ಪರ್ಫೆಕ್ಟ್ ಆಗಿ ನಾವು ಮ್ಯಾಟ್ ಬ್ಲಾಕ್ ಮಾಡಿರುವಂತ ವೆಹಿಕಲ್ ಗೆ ಪರ್ಫೆಕ್ಟ್ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನೀವು ಸೈಡ್ ಅಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಇದರಲ್ಲಿ ನಾವು ಪ್ರಾಡ್ ಅವರ ಲ್ಯಾಡರ್ ನ ಯೂಸ್ ಮಾಡಿದ್ವಿ. ರೆಗ್ಯುಲರ್ ಆಗಿ ನಿಮ್ಗೆ ಇಂಪೋರ್ಟ್ ಕ್ವಾಲಿಟಿ ಲ್ಯಾಡರ್ ನ ಸಹ ನೋಡಿರ್ತೀರ. ಬಟ್ ಇದು ನಿಮ್ಗೆ ಮೆಟಲ್ ಲ್ಯಾಡರ್ ಇದ್ದು, ಅಲ್ಯೂಮಿನಿಯಂ ಲ್ಯಾಡರ್ ಇದ್ದು, ಇದು ನಿಮ್ಗೆ ಆರಾಮಾಗಿ ಒಬ್ಬ ಮನುಷ್ಯ ಆರಾಮಾಗಿ ಮೇಲೆ ಹತ್ತಿ ಸಹ ಹೋಗ್ಬೋದು. ಜಸ್ಟ್ ಲುಕ್ ಗೆಲ್ಲ ಯೂಸ್ಫುಲ್ ಆಗ್ಬೇಕು ಅಂತ ಲ್ಯಾಡರ್ ಅಪ್ಗ್ರೇಡೇಷನ್ ಮಾಡೋದು. ಇನ್ನ ವಿ ವೆಹಿಕಲ್ ಅಲ್ಲಿ ರೇರ್ ಪ್ರೊಫೈಲ್ ಅಂತ ಬಂದ್ರೆ, ರೇರ್ ಅಲ್ಲೂ ಸಹ ಒಂದು ವೆಹಿಕಲ್ ಫುಲ್ಲಿ ಲೋಡೆಡ್ ಏನು ಕಾಣಿಸ್ತಾ ಇದೆ ಅಂತಂದ್ರೆ, ಇದರಲ್ಲಿ ನಾವು ಟಾಪ್ ಅಲ್ಲಿ ಬ್ರಾಂಕೋ ಪ್ಲಸ್ ಸ್ಪಾಯ್ಲರ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದು ಸಹ ನಿಮ್ಗೆ ಬ್ರೇಕ್ ಆಗ್ತಾಗ ಅಥವಾ ಪಾರ್ಕಿಂಗ್ ಅಲ್ಲಿ ಒಳ್ಳೆ ಲುಕ್ ಕೊಡುತ್ತೆ. ಅಂಡ್ ದೆನ್ ಇಂಡಿಕೇಟರ್ ಆಪ್ಷನ್ ಸಹ ಇರೋದ್ರಿಂದ ನಿಮ್ಗೆ ವಿತ್ ಮ್ಯಾಟ್ರಿಕ್ಸ್ ಟೈಪ್ ಮೂವೇಬಲ್ ಸಹ ಬರುತ್ತೆ. ಅಂಡ್ ದೆನ್ ಮ್ಯಾಟ್ ಬ್ಲಾಕ್ ಮಾಡೋದ್ರಿಂದ ಈ ವೆಹಿಕಲ್ ಅಲ್ಲಿ ನಾವು ಚೂಸ್ ಮಾಡೋದು ಬಂದು ಡಿಫೆಂಡರ್ ಸ್ಟೈಲ್ ಟೈಲೈಟ್ ನ ಹಾಕಿದ್ವಿ. ಸೊ ವೆಹಿಕಲ್ ಕಲರ್ ಗೆ ಅದು ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ದೆನ್ ಲುಕ್ ಅಂಡ್ ದೆನ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ವೆಹಿಕಲ್ ಲುಕ್ ಸಹ ಎನ್ಹಾನ್ಸ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ದೆನ್ ಇದರಲ್ಲಿ ನಾವು ಅಲೈಸ್ ನ ಅಪ್ಗ್ರೇಡೇಷನ್ ಮಾಡೋದ್ರಿಂದ, ಅಂಡ್ ದೆನ್ ಆಫ್ ರೋಡಿಂಗ್ ಟೈರ್ಸ್ ನ ಹಾಕಿರೋದ್ರಿಂದ, ಅಂಡ್ ದೆನ್ ವೆಹಿಕಲ್ ಆಫ್ ರೋಡಿಂಗ್ ಹೋದ್ರು ಸಹ ಏನು ಪ್ರಾಬ್ಲಮ್ ಆಗಬಾರದು ಅಂತ ರೇರ್ ಅಲ್ಲಿ ನಾವು ಪ್ರೋಮ್ಯಾನ್ ಅವರ ಮೆಟಲ್ ಬಂಪರ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಸಹ ನಿಮ್ಗೆ ವಿತ್ ಸ್ಟೆಪ್ನಿ ಹೋಲ್ಡರ್ ಬರೋದ್ರಿಂದ ಯಾವುದೇ ರೀತಿ ನಿಮ್ಮ ಸ್ಟೆಪ್ನಿ ವೆಯ್ಟ್ ಡೋರ್ ಮೇಲೆ ಬೀಳೋದಿಲ್ಲ. ನಿಮ್ದು ಕಂಪ್ಲೀಟ್ ಸ್ಟೆಪ್ನಿ ವೆಯ್ಟ್ ಬಂದು ಬಂಪರ್ ಮೇಲೆ ಇರುತ್ತೆ. ಸೊ ಅದರಿಂದ ನಿಮ್ದು ಯಾವುದೇ ರೀತಿ ಡೋರ್ ಬೆಂಡ್ ಆಯ್ತು ಅನ್ನೋ ಟೆನ್ಷನ್ ಬೇಡ. ಅಂಡ್ ದೆನ್ ಅಷ್ಟೇ ಅಲ್ಲದೆ ಈ ಪ್ರೋಮ್ಯಾನ್ ಬಂಪರ್ ಅಲ್ಲಿ ನಾವು ಶಕಲ್ ಸಹ ಯೂಸ್ ಮಾಡಿದೀವಿ. ಒಂದು ಲುಕ್ಗೂ ಆಗ್ಬೇಕು, ನಿಮ್ಗೆ ಟೋಯಿಂಗ್ ಟೈಮ್ ಅಲ್ಲಿ ಹೆಲ್ಪ್ ಆಗ್ಬೇಕು ಅಂತ ಪ್ರೋಮ್ಯಾನ್ ಅವರದೇ ಶಕಲ್ಸ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಅಷ್ಟೇ ಅಲ್ಲದೆ ಟೋಯಿಂಗ್ ಅಲ್ಲಿ ಅಥವಾ ಆಫ್ ರೋಡಿಂಗ್ ಅಲ್ಲಿ ವೆಹಿಕಲ್ ಸಿಗಾಕೊಂಡ್ರೆ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗ್ಬೇಕು ಅಂತ ಇದರಲ್ಲಿ ನಾವು ಟೋಯಿಂಗ್ ಹುಕ್ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಅಂಡ್ ದೆನ್ ರೈಟ್ ಪ್ರೊಫೈಲ್ ಅಂತ ಬಂದ್ರೆ, ಇದರಲ್ಲಿ ನೀವು ನೋಡ್ತಾ ಇರಬಹುದು ನಾರ್ಮಲ್ ಆಗಿ ರೈಟ್ ಡೋರ್ ಅಲ್ಲಿ ಯಾವಾಗ್ಲೂ ಇಂಜಸ್ ನ ನೋಡಿರ್ತೀರ ನೀವು. ಬಟ್ ಈ ವೆಹಿಕಲ್ ಅಲ್ಲಿ ಒಂದು ಡಿಫರೆಂಟ್ ಮಾಡಿಫಿಕೇಶನ್ ಇರಬೇಕು ಅಂತ ರೈಟ್ ಸೈಡ್ ಡೋರ್ ಅಲ್ಲಿ ನಾವು ಜೆರಿಕ್ಯಾನ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ಜೆರಿಕ್ಯಾನ್ ನಲ್ಲಿ ನಿಮ್ಗೆ ಏನಾಗುತ್ತೆ, ನಾರ್ಮಲ್ ಆಗಿ ನೀವು ವಾಟರ್ ನ ಸ್ಟೋರ್ ಮಾಡಬಹುದು ಅಥವಾ ಡೀಸೆಲ್ ಅಥವಾ ಪೆಟ್ರೋಲ್ ಏನ್ ಬೇಕಾದ್ರೂ ಅದರಲ್ಲಿ ಸ್ಟೋರ್ ಮಾಡಬಹುದು. ಅಷ್ಟೇ ಅಲ್ಲದೆ ನಾವು ಇನ್ನ ಸ್ಟೋರೇಜ್ ಗೋಸ್ಕರ ಅಥವಾ ಲುಕ್ ಗೋಸ್ಕರ ಇದರಲ್ಲಿ ನಾವು ಪ್ರಾಡ್ ಅವರ ಮೆಟಲ್ ಬಾಕ್ಸ್ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ಒಳಗಡೆ ನಿಮ್ಗೆ ಏನೇ ಆಫ್ ರೋಡಿಂಗ್ ಆಕ್ಸರೀಸ್ ಆಗ್ಬೋದು ಅಥವಾ ಟೂಲ್ಸ್ ಆಗ್ಬೋದು, ಪ್ರತಿಯೊಂದು ನೀವು ಅದರಲ್ಲಿ ಸ್ಟೋರ್ ಸಹ ಮಾಡಬಹುದು. ಅಂಡ್ ದೆನ್ ಫ್ರಂಟ್ ಅಲ್ಲಿ ಸಹ ನಿಮ್ಗೆ ರೆಗ್ಯುಲರ್ ಕಂಪನಿಯಿಂದ ಕೊಟ್ಟಿದಂತ ಬಾನೆಟ್ ವುಡ್ ಲ್ಯಾಚ್ ಅಲ್ಲ, ಇದರಲ್ಲೂ ಸಹ ನಾವು ಆಫ್ ರೋಡ್ ಮ್ಯೂಟೆಂಟ್ಸ್ ಅವರ ಬಾನೆಟ್ ವುಡ್ ಲ್ಯಾಚ್ ನ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ಈ ವೆಹಿಕಲ್ ಅಲ್ಲಿ ಎಕ್ಸ್ಟೀರಿಯರ್ ಮಾಡಿಫಿಕೇಶನ್ ನೋಡಿದ್ರೆ ಇಂಟೀರಿಯರ್ ಸಹ ಮಾಡಿಫಿಕೇಶನ್ ಆಗಿದೆ. ಅದನ್ನ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.